ಇದ್ದಿದ್ದೇನೆ. ಸೊ ನಾನು ತೊಗೊಳ್ಳೋ ಎಲ್ಲ ಸಪ್ಲಿಮೆಂಟ್ಸ್ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ, ನೋಡೋಣ. ಇಷ್ಟೊಂದು ತೊಗೊಳ್ಳೋದಿಲ್ಲ ನಾನು, ಸ್ವಲ್ಪ ರಿಪೀಟೆಡ್ ಇದೆ ಇದರಲ್ಲಿ. ಸೊ ಫಸ್ಟ್ ಸಪ್ಲಿಮೆಂಟ್ ಬಂದು ಪ್ರೋಟೀನ್ ಪೌಡರು. ಇದೆರಡು ವೀಗನ್ ಪ್ರೋಟೀನು ಮತ್ತು ಇದೆರಡು ವೇ ಪ್ರೋಟೀನು. ಸೊ ವೀಗನ್ ಪ್ರೋಟೀನ್ ನಾನು ಲಾಸ್ಟ್ 2 ಇಯರ್ಸಿಂದ ಇದನ್ನೇ ತಿಂತಿರೋದು. ರೀಸನ್ ಏನು ಅಂತ ಅಂದರೆ ನನ್ನ ಡರ್ಮಟಾಲಜಿಸ್ಟ್ ನನಗೆ ಅವಾಯ್ಡ್ ಮಾಡೋಕ್ಕೆ ಹೇಳಿದರು, ಯಾಕಂದರೆ ನಂಗೆ ತುಂಬ ಆ್ಯಕ್ನೆ ಬ್ರೇಕ್ಔಟ್ಸ್ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ಅದಕ್ಕೆ ವೇ ಪ್ರೋಟೀನಿಂದ ದೂರ ಇದ್ದು ಇದನ್ನು ತಿಂತಾ ಇದ್ದೆ ಇಷ್ಟು ದಿನ. ಚೆನ್ನಾಗಿರಲ್ಲ, ಬೇಸಿಕಲಿ ಕಸ ಇದ್ದಂಗೆ ಇರುತ್ತೆ. ಬಟ್ ವೀಗನ್ ಪ್ರೋಟೀನಲ್ಲಿ ಇದ್ದಿದ್ರಲ್ಲಿ ಇದು ಬೆಸ್ಟ್ ಟೇಸ್ಟ್ ಅಂತ ಅನ್ನಿಸ್ತು ನನಗೆ. ಸೊ ಅದಕ್ಕೆ ಕಂಟಿನ್ಯೂ ಮಾಡ್ತಿದ್ದೀನಿ. ಆ್ಯಂಡ್ ಇದು ವೀಗನ್ ಪ್ರೋಟೀನ್ ಚೀಪಾಗಿ ಸಿಗುತ್ತೆ ನಿಮಗೆ. ಸೊ ಇಂಡಿಯಾದಲ್ಲ, ಹೊರಗಡೆ. ಸೊ ಬೇಸಿಕಲಿ ಹೆಂಗೆ ಅಂತ ಅಂದರೆ, ಈ ವೇ ಪ್ರೋಟೀನ್ ನಿಮಗೆ 5,000 ರೂಪಾಯಿಗೆ ಸಿಕ್ಕಿದ್ರೆ 2 kg, ವೀಗನ್ ಪ್ರೋಟೀನ್ ನಿಮಗೆ 2,500ಕ್ಕೆ 2 kg ಸಿಕ್ಬಿಡುತ್ತೆ. ಅಷ್ಟು ಚೀಪಾಗಿ ಸಿಗುತ್ತೆ ನಿಮಗೆ, ಯಾವಾಗಲೂ ಡಿಸ್ಕೌಂಟಲ್ಲೇ ಇರುತ್ತೆ ಹಾಗೆ. ಸೊ ಇಂಡಿಯಾದಲ್ಲಿ ಇದನ್ನು ತಗೋತಿದ್ವಿ, ಯಾವುದಿದು ಆರ್ಗ್ಯಾನಿಕ್ ನ್ಯೂಟ್ರಿಷನ್ ಅಂತ ಒಂದು ಬ್ರ್ಯಾಂಡ್ ಇದೆ. ಇವ್ರದ್ದು ಇಂಡಿಯಾದಲ್ಲಿ ಕಂಪೇರ್ ಮಾಡಿದಾಗ ಟೇಸ್ಟ್ ಪರವಾಗಿಲ್ಲ. ಇದು ವೀಗನ್ ಪ್ರೋಟೀನೇ, ಇದು ಏನಷ್ಟು ಚೆನ್ನಾಗಿರೋದಿಲ್ಲ, ಸ್ವಲ್ಪ ಕಸದ ಥರ ಟೇಸ್ಟ್ ಬರುತ್ತೆ ನಿಮಗೆ. ಥಿಕ್ನೆಸ್ ಜಾಸ್ತಿ, ವೀಗನ್ ಪ್ರೋಟೀನ್ ಥಿಕ್ನೆಸ್ ಜಾಸ್ತಿ ನಿಮಗೆ. ಬೇಸಿಕಲಿ ವೇ ಪ್ರೋಟೀನಿಗೆ ನೀವು 200 ml ನೀರು ಯೂಸ್ ಮಾಡಿದ್ರೆ, ವೀಗನ್ ಪ್ರೋಟೀನಿಗೆ ಆಲ್ಮೋಸ್ಟ್ 400-500 ml ನೀರು ಯೂಸ್ ಮಾಡಬೇಕಾಗತ್ತೆ. ಪ್ಲಸ್ ಇದು ನೀರು ಥರ ಇರುತ್ತೆ ವೇ ಪ್ರೋಟೀನು. ವೀಗನ್ ಪ್ರೋಟೀನ್ ನಿಮಗೆ ಥಿಕ್ಕಾಗಿ ಕ್ರೀಮಿಯಾಗಿ ಇದು ಬರುತ್ತೆ, ಅಂದರೆ ತುಂಬ ಥಿಕ್ಕಾಗಿರುತ್ತೆ. ಕಟ್ಟಿಂಗ್ ಮಾಡುವಾಗ ಓಕೆ ಅನಿಸುತ್ತೆ, ಹೊಟ್ಟೆ ತುಂಬುತ್ತೆ ಅಂತ ಅಂದ್ಬಿಟ್ಟು. ಬಟ್ ಬಲ್ಕ್ ಮಾಡುವಾಗ ನಿಮಗೆ ತುಂಬ ಕಷ್ಟ ಆಗುತ್ತೆ ಕುಡಿಯೋಕ್ಕದು. ಆ್ಯಂಡ್ ಇವಾಗ ರೀಸೆಂಟಾಗಿ ವೇ ಪ್ರೋಟೀನಿಗೆ ಸ್ವಿಚ್ ಆಗ್ತಾ ಇದ್ದೀನಿ ನಾನು. ಸೊ ವೇ ಪ್ರೋಟೀನ್ ಐಸೋಲೇಟಿಗೆ ಟ್ರೈ ಮಾಡ್ತಿದ್ದೀನಿ. ಇದೆರಡು ಬ್ಲೆಂಡೇನೆ ವೇ ಪ್ರೋಟೀನ್ದು. ಬಟ್ ಈ ಬ್ರ್ಯಾಂಡ್ ಏನಕ್ಕೆ ಚೂಸ್ ಮಾಡಿದೆ ಅಂತಂದರೆ, ಇದು ಹೋಲ್ ಟ್ರುತ್ ಅಂತ ಅಂದ್ಬಿಟ್ಟು ಬ್ರ್ಯಾಂಡು, ದ ಹೋಲ್ ಟ್ರುತ್ ಅಂತ. ಇದು ಯಾವ ವಿಡಿಯೋನೂ ಸ್ಪಾನ್ಸರ್ಡ್ ಅಲ್ಲ. ಸೊ ಇದು ಏನಕ್ಕೆ ಚೂಸ್ ಮಾಡಿದೆ ಬ್ರ್ಯಾಂಡ್ನ ಅಂತ ಅಂದರೆ, ಬೇಸಿಕ್ಲಿ ಇವರೆಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ನೇ ಯೂಸ್ ಮಾಡ್ತಾರೆ. ಏನು ಅಡಿಟಿವ್ಸ್ ಇರೋದಿಲ್ಲ, ಪ್ರಿಸರ್ವೇಟಿವ್ಸ್ ಏನೂ ಇರೋದಿಲ್ಲ ಇದರಲ್ಲಿ. ಏನು ಆರ್ಟಿಫಿಷಿಯಲ್ ಸ್ವೀಟ್ನರು ಇರೋಲ್ಲ, ಥಿಕ್ನರ್ಸ್ ಆಗಲಿ ಗಮ್ ಆಗಲಿ ಏನೂ ಇರೋದಿಲ್ಲ. ಬೇಸಿಕಲಿ ಎಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸಿಂದನೇ ಮಾಡೋದು ಇವರು, ಅದಕ್ಕೆ. ಆ್ಯಂಡ್ ಇವ್ರ ಟೇಸ್ಟ್ ಹೆಂಗೆ ಅಂತಂದರೆ, ನಿಮಗೆ ನಾರ್ಮಲಿ ಮಸಲ್ ಬ್ಲೇಸು ಅದ್ರದ್ದೆಲ್ಲ ಬರುತ್ತಲ್ಲ, ಆ ಥರ ಬರೋದಿಲ್ಲ. ಯಾಕಂದರೆ ಇವ್ರು ಏನೂ ಸ್ವೀಟ್ನರ್ಸ್ ಆಗಲಿ ಅಥವಾ ಇದೆಲ್ಲ ಆ್ಯಡ್ ಮಾಡೋದಿಲ್ಲ, ಫ್ಲೇವರಿಂಗ್ ಆಗಲಿ ಸ್ವೀಟ್ನರ್ಸ್ ಆಗಲಿ. ಎಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ ಇರೋದ್ರಿಂದ ಸ್ವಲ್ಪ ಬ್ಲ್ಯಾಂಡ್ ಅನಿಸುತ್ತೆ ಟೇಸ್ಟು. ಬಟ್ ಹೆಲ್ತಿಗೆ ಸೇಫ್ ಆಗಿದೆ, ಕಂಪ್ಲೀಟ್ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸು. ಸೊ ನನಗೆ ಜಾಸ್ತಿ ಟೇಸ್ಟ್ ಮ್ಯಾಟರ್ ಆಗೋದಿಲ್ಲ. ನನ್ನ ಟೇಸ್ಟನ್ನು ಗಿವ್ ಅಪ್ ಮಾಡಿ ತುಂಬ ದಿನ ಆಯಿತು. ಬಟ್ ಇರೋದ್ರಲ್ಲಿ ಇವ್ರದ್ದು ಇದೇನು ಪಿಸ್ತಾ ಬಾದಾಮ್ ಫ್ಲೇವರ್ ಇದೆ, ಇದು ನನ್ನ ಫೇವ್ರೇಟು. ತುಂಬ ನ್ಯಾಚುರಲ್ ಆಗಿ ಟೇಸ್ಟ್ ಮಾಡುತ್ತಿದ್ದು. ಆ್ಯಂಡ್ ನಿಮ್ಗೆ ಅಷ್ಟೊಂದು ಸ್ವೀಟ್ನರ್ ಬೇಕು ಅಂತನಿಲ್ಲ. ಪ್ಲಸ್ ಪಿಸ್ತಾ ಮತ್ತು ಬಾದಾಮಿನ ಚಂಕ್ಸ್ ಇರುತ್ತೆ ಇದರಲ್ಲಿ. ಸೊ ಕುಡಿಯುವಾಗ ನನಗೆ ಇಷ್ಟ ಆಗುತ್ತೆ ಆ ಥರ. ಸೊ ಇದು ಬಂದು ಪ್ರೋಟೀನು. ಆ್ಯಂಡ್ ನಾನು ದಿನಕ್ಕೆ 2 ಸ್ಕೂಪ್ ಪ್ರೋಟೀನ್ ತೊಗೋತೀನಿ. ಆ್ಯಂಡ್ ನಾನು ಪರ್ಸ್ನಲಿ ರೆಕಮೆಂಡ್ ಮಾಡೋದೇನು ಅಂತ ಅಂದರೆ, ಮ್ಯಾಕ್ಸಿಮಮ್ 3 ಸ್ಕೂಪ್ಸ್ ಪ್ರೋಟೀನ್ ಡೈಲಿ. 3 ಸ್ಕೂಪ್ಸ್ ಮೇಲೆ ಕ್ರಾಸ್ ಮಾಡೋಕೆ ಹೋಗ್ಬಿಡಿ. 2 ಸ್ಕೂಪ್ಸ್ ಈಸ್ ಬೆಸ್ಟ್ ಆಯಿತಾ. ವರ್ಸ್ಟ್ ಸಿಚುವೇಷನಲ್ಲಿ 3 ಸ್ಕೂಪ್ಸಿಗೆ ಹೋಗ್ತೀನಿ ನಾನು. ಟ್ರಾವೆಲ್ ಮಾಡುವಾಗೆಲ್ಲ ಪ್ರೋಟೀನ್ ಕಂಪ್ಲೀಟ್ ಮಾಡೋದು ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಕ್ಯಾರಿ ಮಾಡ್ತೀನಿ ಒಂದು ಜೊತೆಗೆ. ಸೊ 3 ಸ್ಕೂಪ್ಸ್ ಮ್ಯಾಕ್ಸಿಮಮ್ ದಿನಕ್ಕೆ. ಸೊ ನೆಕ್ಸ್ಟ್ ಸಪ್ಲಿಮೆಂಟಿಗೆ ಹೋಗೋಣ. ಸೊ ನೆಕ್ಸ್ಟ್ ಸಪ್ಲಿಮೆಂಟ್ ಬಂದು ಕ್ರಿಯೇಟಿನು. ಸೊ 2 ಥರದ ಕ್ರಿಯೇಟಿನ್ ಇದೆ ನನ್ನ ಹತ್ರ. ಆ್ಯಂಡ್ ಅಗೈನ್ ಇದೊಂದು UK ಬ್ರ್ಯಾಂಡ್ ಆಗಿರೋದ್ರಿಂದ ಇಲ್ಲಿ ಸಿಗೋ ಡೌಟ್ ಇದು ಬಲ್ಕ್ ಅಂತ ಅಂದ್ಬಿಟ್ಟು ನಾನು ಇದನ್ನೇ ತೊಗೋತಿರೋದು ರೀಸೆಂಟಾಗಿ. ಆ್ಯಂಡ್ ಇಲ್ಲಿದ್ರೆ ಆಪ್ಟಿಮಮ್ ನ್ಯೂಟ್ರಿಷನ್ ಸಜೆಸ್ಟ್ ಮಾಡ್ತೀನಿ. ಲೈಕ್ ಕ್ಲಾಸ್ ಬ್ರ್ಯಾಂಡ್, ರೆಪ್ಯುಟೇಷನ್ ಚೆನ್ನಾಗಿದೆ ಇವ್ರದ್ದು. ಸೊ ಇದಕ್ಕೆ ಹೋಗ್ಬೋದು ನೀವು. ಆ್ಯಂಡ್ ತುಂಬ ಜಾಸ್ತಿ ಫ್ಯಾನ್ಸಿಯಾಗಿ ಅದೇನು ಮೈಕ್ರೋನೈಸ್ಡ್ ಕ್ರಿಯೇಟಿನ್ ಆ ಥರ ಎಲ್ಲ ತೊಗೊಳ್ಳೋದಿಲ್ಲ. ನಾರ್ಮಲ್ ಕ್ರಿಯೇಟಿನ್ ಮೋನೋಹೈಡ್ರೇಟ್ ಪೌಡರ್ ಏನಿದೆ ಅದನ್ನೇ ತೊಗೊಳ್ಳೋದು, ಅಷ್ಟೇ ಸಾಕು. ದಿನಕ್ಕೆ 5 ಗ್ರಾಮ್ ತೊಗೊಳ್ತೀನಿ. ತುಂಬ ಜಾಸ್ತಿ ಬೆನಿಫಿಟ್ಸ್ ಇದೆ ಇದ್ರದ್ದು ಹೆಲ್ತಿಗೆ, ಬರೀ ಮಸಲ್ ಬಿಲ್ಡಿಂಗಿಗೆ ಅಂತಲ್ಲ. ಇನ್ನೂ ತುಂಬ ರಿಸರ್ಚ್ ಎಲ್ಲ ನೋಡಿದ್ರೆ ನಿಮಗೆ ಲೈಕ್ ಬ್ರೈನ್ ಹೆಲ್ತಿಗೆ ಅದಕ್ಕೆಲ್ಲ ತುಂಬ ಬೆನಿಫಿಟ್ಸ್ ಇದೆ. ನಮ್ಮ ಮನೇಲಿ ಆಲ್ಮೋಸ್ಟ್ ಎಲ್ಲರೂ ತೊಗೋತಾರೆ ಇದನ್ನ. ಇದೇನು ಬರೀ ಹುಡುಗಿರಿಗೆ ಅಂತಲ್ಲ. ನಾನು ಎಲ್ಲ ಸಪ್ಲಿಮೆಂಟ್ಸ್ ಏನೇನು ರೆಕಮೆಂಡ್ ಮಾಡ್ತಿದ್ದೀನಿ ಇರ್ರೆಸ್ಪೆಕ್ಟಿವ್ ಆಫ್ ಜೆಂಡರ್, ಅದು ಲೈಕ್ ಗಂಡಸರಿಗೆ ಹೆಂಗಸರಿಗೆ ಹುಡುಗರಿಗೆ ಅಂತಲ್ಲ, ಎಲ್ಲರಿಗೂ ಸೇಮೇನೆ ಅಷ್ಟೇ. ಥರ್ಡ್ ಸಪ್ಲಿಮೆಂಟ್ ಬಂದು ಒಮೆಗಾ 3 ಫಿಶ್ ಆಯಿಲು. ಇದು ಒನ್ ಆಫ್ ದಿ ಬೆಸ್ಟ್ ಸಪ್ಲಿಮೆಂಟ್ಸ್. ನಾನು ಸಜೆಸ್ಟ್ ಮಾಡೋದು ಎಲ್ಲರಿಗೂ ತೊಗೊಳ್ಳಿ ಅಂತ ಅಂದ್ಬಿಟ್ಟು. ಸೊ ಇಲ್ಲಿ 2 ಬ್ರ್ಯಾಂಡ್ ಇದೆ. ಆಬ್ವಿಯಸ್ಲಿ ಒಂದು ನಾನು ಅಲ್ಲಿ ತೊಗೊಂಡಿರೋದು ಸ್ಪೋರ್ಟ್ಸ್ ರಿಸರ್ಚ್ ಅಂತ ಅಂದ್ಬಿಟ್ಟು ಈ ಬ್ರ್ಯಾಂಡ್ ಇದು. ಈ ಬ್ರ್ಯಾಂಡ್ ತುಂಬ ಎಕ್ಸ್ಪೆನ್ಸಿವ್ ಆಗುತ್ತೆ, ಸ್ಪೋರ್ಟ್ಸ್ ರಿಸರ್ಚ್ ಅಂತ ಅಂದ್ಬಿಟ್ಟು ಬ್ರ್ಯಾಂಡ್ ಹೆಸರು. ಬಟ್ ತುಂಬ ಹೈ ಕ್ವಾಲಿಟಿ ಪ್ರಾಡಕ್ಟ್ ಇದೆ ಇವ್ರದ್ದು. ಆ್ಯಂಡ್ ನಾನು ಯಾವಾಗ ಹೆಲ್ತ್ ವಿಷಯಕ್ಕೆ ಬರುತ್ತೆ, ನಾನು ಜಾಸ್ತಿ ಮನಿ ಅಂತ ಅಂದ್ಬಿಟ್ಟು ನೋಡೋಕ್ಕೆ ಹೋಗೋದಿಲ್ಲ. ನಾನು ದುಡಿತಿರೋದೇ ನನ್ನ ಹೆಲ್ತ್ಗೋಸ್ಕರ ಅಂತ ಅಂದ್ಬಿಟ್ಟು. ಸೊ ಲೈಕ್ ನಾನು ಬರೀ ನನ್ನ ಹೆಲ್ತಿಗೆ ಇನ್ವೆಸ್ಟ್ ಮಾಡ್ಕೋತೀನಿ ಚೆನ್ನಾಗಿ ಅಷ್ಟೇ. ಸೊ ಅದಕ್ಕೆ ತೊಗೊಂಡೆ. ಟಾಪ್ ಕ್ವಾಲಿಟಿ ಚೆನ್ನಾಗಿದೆ. ಆ್ಯಂಡ್ ಇಂಡಿಯಾದಲ್ಲಿ ಏನಾದ್ರು ಇದ್ದರೆ ನಾನು ಇಂಡಿಯಾದಲ್ಲಿ ಇದನ್ನು ತೊಗೋತಿದ್ದೆ, ನ್ಯಾಚುರಲ್ ಟೀನಿಂದು ಅಲ್ಟಿಮೇಟ್ ಒಮೆಗಾ 3 ಅಂತ ಅಂದ್ಬಿಟ್ಟು ನೋಡಿ.
ಸೊ ನಾನು ಇಂಡಿಯಾದಲ್ಲಿ ಇದನ್ನು ತಗೋತಿದ್ದೆ, ನ್ಯಾಚುರಲ್ ಟೀಂದು ಅಲ್ಟಿಮೇಟ್ ಒಮೆಗಾ 3 ಅಂತ. ಟ್ರಿಪಲ್ ಸ್ಟ್ರೆಂತು, ಇದು ಚೆನ್ನಾಗಿದೆ. ಸೊ ಲೈಕ್ ಬೇಸಿಕಲಿ ಫಿಶ್ ಆಯಿಲ್ ಒಮೆಗಾ 3 ಏನಂತ ಬರುತ್ತೆ ಅಂದರೆ EPA DHA ಅನ್ನೋದು ಬರುತ್ತೆ ನಿಮಗೆ, ಅದನ್ನು ನೋಡಬೇಕು. ಆ್ಯಂಡ್ ಡೈಲಿ ನಿಮಗೆ 2 grams ಸಿಗಬೇಕದು, ಆಯಿತಾ. ಸೊ ಇವ್ರದ್ದು ನನ್ನ ಪ್ರಕಾರ 2 ಕ್ಯಾಪ್ಸೂಲ್ ಇಲ್ಲ 3 ಕ್ಯಾಪ್ಸೂಲ್ ತೊಗೊಂಡ್ರೆ ನಿಮಗೆ 3 ಕ್ಯಾಪ್ಸೂಲ್ ತೊಗೊಂಡ್ರೆ ಅನಿಸುತ್ತೆ 2 grams ಸಿಗುತ್ತೆ. ಸೊ EPA DHA 2 grams ಸಿಗಬೇಕು. ಟೋಟಲ್ ಇವರು ಬೇರೆ ಅದರ್ ಒಮೆಗಾಸ್ ಅಂತೆಲ್ಲ ಹಾಕಿರ್ತಾರೆ, ಅದಲ್ಲ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನು ಅಂತ ಅಂದರೆ ಟ್ರೈಗ್ಲಿಸರೈಡ್ ಫಾರ್ಮಲ್ಲಿ ಇರಬೇಕಿದು, ಆಯಿತಾ. ಟ್ರೈಗ್ಲಿಸರೈಡ್ ಫಾರ್ಮಲ್ಲಿ ಇದ್ದರೆ ಒಳ್ಳೆ ಅಬ್ಸಾರ್ಪ್ಷನ್, ಅದೇ ಬೇಕಾಗಿರೋದು ನಿಮಗೆ. ಇಥೈಲ್ ಎಸ್ಟರ್ ಅನ್ಸುತ್ತೆ ಇನ್ನೊಂದು ಫಾರ್ಮು, ಅದನ್ನು ತೊಗೊಳಕ್ಕೆ ಹೋಗ್ಬಿಡಿ. ಟ್ರೈಗ್ಲಿಸರೈಡ್ ಫಾರ್ಮಲ್ಲಿ ಇರಬೇಕು, EPA ಮತ್ತು DHA ಜಾಸ್ತಿ ಇರಬೇಕು, ಆಯಿತಾ. ಬೇಸಿಕಲಿ ನಿಮಗೆ 2 grams EPA DHA ಸಿಗಬೇಕು ದಿನಕ್ಕೆ. ಸೊ ಆ ಥರ ಕನ್ಸ್ಯೂಮ್ ಮಾಡಿ ಇದನ್ನ, ಆಯಿತಾ. ಬೆಸ್ಟ್ ಸಪ್ಲಿಮೆಂಟ್ ಇದು, ಓವರ್ ಆಲ್ ಹೆಲ್ತಿಗೆ ಎಲ್ಲದಕ್ಕೂ ಒಳ್ಳೆಯದು. ಸೊ ಲಾಸ್ಟ್ ಸಪ್ಲಿಮೆಂಟ್ಸಿಗೆ ಬರೋಣ, ವೈಟಮಿನ್ D3. ಸೊ ವೈಟಮಿನ್ D3 ಏನಕ್ಕೆ ಅಂತ ಅಂದರೆ ನಾನು ಡಿಫಿಷಿಯೆಂಟ್ ಇದ್ದೀನಿ. ಸೊ ಮೆಜಾರಿಟಿ ಜನ ಲೈಕ್ ವೈಟಮಿನ್ D ಡಿಫಿಷಿಯೆಂಟ್ ಇರ್ತಾರೆ. ನಿಮಗೇನಾದ್ರು ಗೊತ್ತಿಲ್ಲ ಅಂತಂದರೆ ಬ್ಲಡ್ ರಿಪೋರ್ಟ್ ತೆಗ್ಸಿ ಒಂದ್ಸತಿ, ನಿಮಗೆಲ್ಲ ಜಾತಕ ಗೊತ್ತಾಗುತ್ತದ್ರಲ್ಲಿ ನಿಮ್ಮದು ಏನೇನು ಡಿಫಿಷಿಯೆಂಟ್ ಇದ್ದಿದ್ದೀರಾ, ಏನೇನಿದೆ ಅಂತ ಅಂದ್ಬಿಟ್ಟೆಲ್ಲ. ಆ್ಯಂಡ್ ರೆಗ್ಯುಲರಾಗಿ ನಾನು ಸಜೆಸ್ಟ್ ಮಾಡೋದು ಅಂದರೆ ಎವ್ರಿ 6 months ಇಲ್ಲ 1 yearಗೆ ಒಂದ್ಸತಿ ಅಂತೂ ತೆಗ್ಸಿ ನಿಮ್ಮ ಬಾಡಿ ಬಗ್ಗೆ ನಿಮಗೆ ಗೊತ್ತಿರಬೇಕು ಏನು ನಡೀತಿದೆ ಅನ್ನೋದು. ಆ್ಯಂಡ್ ಮೆಗ್ನೀಷಿಯಮ್ ನಾನು ಆ್ಯಕ್ಚುಲಿ ಇವಾಗ ತಗೋತಾ ಇಲ್ಲ. ಇದೇನಿಗೆ ತೊಗೊಳಕ್ಕೆ ಶುರು ಮಾಡಿದ್ದೆ ಅಂತ ಅಂದರೆ ನನಗೆ ನಿದ್ದೆನೇ ಬರ್ತಿರ್ಲಿಲ್ಲ ಕರೆಕ್ಟಾಗಿ. ತುಂಬ ಸ್ಲೀಪ್ ಪ್ರಾಬ್ಲಮ್ ಆಗ್ತಿತ್ತು ನನಗೆ, ಲೇಟಾಗಿ ಮಲಗ್ತಿದ್ದೆ, ಸ್ವಲ್ಪ ಸ್ಲೀಪ್ ಸೆನ್ಸಿಟಿವ್ ಆಗಿ ಹೋಗ್ಬಿಟ್ಟಿದ್ದೆ ಒಂದು ಟೈಮಲ್ಲಿ. ಸೊ ಅವಾಗ ತಗೋತಿದ್ದೆ, ಇವಾಗ ಸರಿಯಾಗಿದೆ. ಸೊ ಅದಕ್ಕೆ ರೀಸೆಂಟಾಗಿ ನಾನು ತಗೋತಾ ಇಲ್ಲ. ನನ್ನ ಹೆಂಗೆ ಅಂತ ಅಂದರೆ ಏನು ಬೇಕು ಅಷ್ಟನ್ನು ಮಾತ್ರ ತೊಗೋತೀನಿ, ಸುಮ್ಮನೆ ತೊಗೋಬೇಕು ಅಂತ ಎಲ್ಲದನ್ನು ತೊಗೊಳಕ್ಕೆ ಹೋಗೋದಿಲ್ಲ. ಆ್ಯಂಡ್ ಲಾಸ್ಟ್ ಸಪ್ಲಿಮೆಂಟ್ ಏನು ಅಂತಂದರೆ ಗ್ಲೂಕೋಸಮೈನ್ ಸಲ್ಫೇಟ್ ಅಂತ ಅಂದ್ಬಿಟ್ಟು, ಇದನ್ನು ನಾನು ಇವಾಗ ತಗೋತಾ ಇಲ್ಲ. ಒಂದು ಟೈಮಲ್ಲಿ ಸ್ವಲ್ಪ ವೆಯ್ಟ್ಸ್ ಜಾಸ್ತಿ ಎತ್ಬಿಟ್ಟು ನನಗೆ ಜಾಯಿಂಟ್ಸ್ ಇಶ್ಯೂ ಆಗ್ತಿತ್ತು, ಸ್ವಲ್ಪ ಜಾಯಿಂಟ್ಸಲ್ಲಿ ಪೇಯ್ನ್ ಅಂತ ಅನ್ನಿಸ್ತಿತ್ತು. ಸೊ ಅವಾಗ ಗ್ಲೂಕೋಸಮೈನ್ ಸಲ್ಫೇಟ್ ತೊಗೊಂಡಿದ್ದೆ ಜಾಯಿಂಟ್ ಪೇಯ್ನನ್ನು ಅವಾಯ್ಡ್ ಮಾಡಲಿಕ್ಕೆ. ತುಂಬ ಬೇಸಿಕ್ ಸಪ್ಲಿಮೆಂಟ್ಸ್ ನಾನು ಎಲ್ಲರಿಗೂ ಸಜೆಸ್ಟ್ ಮಾಡೋದು ಯಾವುದು ಅಂತ ಅಂದರೆ ಪ್ರೋಟೀನ್ ತೊಗೊಳ್ಳಿ, ಫಿಶ್ ಆಯಿಲ್ ತೊಗೊಳ್ಳಿ, ಕ್ರಿಯೇಟಿನ್ ತೊಗೊಳ್ಳಿ, ಮತ್ತು ವೈಟಮಿನ್ D3 ಡಿಫಿಷಿಯೆಂಟ್ ಇದ್ದೇ ಇರ್ತೀರ, ನೀವು ಒಂದ್ಸತಿ ಚೆಕ್ ಮಾಡಿಸಿ ಗೊತ್ತಾಗುತ್ತೆ. ಸೊ ಈ 4 ಸಪ್ಲಿಮೆಂಟ್ಸ್ ಏನಿದೆ ನಿಮ್ಗೆ ಇಷ್ಟೇ ಬೇಜಾನಾಯಿತು. ಪ್ರೋಟೀನ್ ಆ್ಯಕ್ಚುಲಿ ಸ್ಕಿಪ್ ಮಾಡ್ಬೋದು ನೀವು. ನಿಮ್ಮ ಫುಡ್ಡಲ್ಲಿ ಏನಾದರೂ ಕರೆಕ್ಟಾಗಿ ಕಂಪ್ಲೀಟಾಗಿ ಪ್ರೋಟೀನ್ ಸಿಗ್ತಿದೆ ಅಂದರೆ ನೀವು ಪ್ರೋಟೀನ್ ಕೂಡ ಸ್ಕಿಪ್ ಮಾಡ್ಬೋದು ನೀವು. ಇದು 3 ಸಿಕ್ಕಿದ್ರೆ ಸಾಕು ನಿಮಗೆ, ಆಯಿತಾ. ಫಿಶ್ ಆಯಿಲು, ಕ್ರಿಯೇಟಿನ್ ಮತ್ತು ವೈಟಮಿನ್ D ಡಿಫಿಷಿಯೆಂಟ್ ಇದ್ದರೆ ಕಂಡೀಷನ್, ಆಯಿತಾ. ಪ್ರೋಟೀನ್ ನಿಮ್ಗೆ ಏನಾದರೂ ಫುಡ್ಡಲ್ಲೇ ನೀವು ಕಂಪ್ಲೀಟ್ ಮಾಡ್ತಿದ್ದೀರಾ, ನೀವು ದಿನಕ್ಕೆ ಅರ್ಧ kg ಚಿಕನ್ ತಿಂತಿದ್ದೀರಾ, ಮೊಟ್ಟೆ ತಿಂತಿದ್ದೀರಾ, ಅದೆಲ್ಲ ಅಂತ ಅಂದರೆ ನಿಮ್ಗೆ ಅದರಲ್ಲೇ ಎಲ್ಲ ಕವರ್ ಆಗೋಗ್ಬಿಡುತ್ತೆ, ತುಂಬ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಅದು ಬಿಟ್ಟರೆ ವೆಜಿಟೇರಿಯನ್ಸ್ ಆಗಿದ್ದರೆ ನಿಮಗೆ ಪ್ರೋಟೀನ್ ತುಂಬ ಹೆಲ್ಪ್ ಆಗುತ್ತೆ, ಯಾಕಂದರೆ ವೆಜಿಟೇರಿಯನ್ ಸೋರ್ಸಲ್ಲಿ ನಿಮಗೆ ಪ್ರೋಟೀನ್ ಸಿಗೋದಿಲ್ಲ ಜಾಸ್ತಿ, ಕಷ್ಟ, ಆಯಿತಾ. ಲೈಕ್ ವೀಗನ್ಸ್ ಆದವ್ರಿಗಂತೂ ಇನ್ನೂ ಕಷ್ಟ. ವೀಗನ್ಸ್ ಆದವ್ರಂತೂ 100% ಸಪ್ಲಿಮೆಂಟೇಷನ್ ಕಡೆ ಬರಲೇಬೇಕಾಗುತ್ತೆ, ಯಾಕಂದರೆ ತುಂಬ ಒಂಥರ ಲೈಕ್ ನ್ಯೂಟ್ರಿಯೆಂಟ್ ಡಿಫಿಷಿಯೆಂಟ್ ಆಗಿಬಿಡ್ತೀರಾ, ಎಲ್ಲ ನ್ಯೂಟ್ರಿಯೆಂಟ್ಸು ಬೇಕು ನಿಮ್ಮ ಬಾಡಿಗೆ. ಸೊ ಹಾಗೆ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಏನಾದ್ರು ಡೌಟ್ ಇದ್ದರೆ, ಆಯಿತಾ. ಆಮೇಲೆ ಸಂಡೇ ಸ್ಪೆಷಲ್ ಏನು ಊಟ ಮಾಡಿದ್ರಿ ಅಂತ ಹೇಳಿ ಕಾಮೆಂಟ್ಸಲ್ಲಿ.